ನಮ್ಮ ಕಾರ್ಯಕ್ರಮಗಳನ್ನು ಆಲಿಸಿ ಪತ್ರ ಬರೆಯುತ್ತಿರುವವರಲ್ಲಿ ಕೆಲವರು ತಮ್ಮ ಮನೆಗಳಲ್ಲಿ, ಸಭೆಗಳಲ್ಲಿ, ಶಾಲೆಗಳಲ್ಲಿ, ಸಮುದಾಯದಲ್ಲಿ ತಾವು ಹೀಯಾಳಿಸಲ್ಪಡುತ್ತಿರುವುದನ್ನು ಕುರಿತು ಬರೆಯುತ್ತಿದ್ದರು. ತಾವು ಸರಿಯಾಗಿದ್ದೇವೆ, ತಾವು ಹೇಳಿದ್ದೇ ಸರಿ ಎಂದು ವಾದಿಸುವವರ ಮಧ್ಯದಲ್ಲಿ ನೀವು ಸಹ ಇಂಥ ಸ್ಥಿತಿಯಲ್ಲಿದ್ದಿರಬಹುದು. ಒಮ್ಮೆ ಅಬ್ರಹಾಂ ಲಿಂಕನ್ ಅಧ್ಯಕ್ಷರಾಗಿರುವಾಗ ಅವರ ಕಾಲದಲ್ಲಿದ್ದ ಅಧಿಕಾರಿಗಳು ಅವರ ಮೇಲೆ ಹಲವಾರು ತಪ್ಪುಗಳನ್ನು ಹೊರಿಸುತ್ತಲೇ ಇದ್ದರು. ಇಂಥ ಸಮಯದಲ್ಲಿ ವಾದಿಸುವವರ ವಾದ ಹೀಗಿತ್ತು: ಕುರಿಯ ಬಾಲವು ಒಂದು ಕಾಲು ಎನ್ನುತ್ತಿದ್ದರು. ಆಗ ಅಬ್ರಹಾಂ ಲಿಂಕನ್ ರವರು ಆ ಕುರಿಗೆ ಎಷ್ಟು ಕಾಲು ಎಂಬುದಾಗಿ ಕೇಳಿದರು. ನಂತರ ಅವರೇ ಹೇಳಿದ ಉತ್ತರ ಏನು ಗೊತ್ತಾ? ಕುರಿಗೆ 4 ಕಾಲುಗಳು, ಬಾಲವನ್ನು ಕಾಲೆಂದು ಹೇಳಿದರೆ ಅದು ಕಾಲಾಗುವುದಿಲ್ಲ ಎಂದು. ಹೀಗೆ ನಿಮ್ಮನ್ನು ಹೀಯಾಳಿಸುವವರ ಮುಂದೆ ನಿಮ್ಮ ಯಥಾರ್ಥವಾದ ಜೀವಿತವು ನಿಮ್ಮನ್ನು ಹೀಯಾಳಿಸುವವರಿಗೆ ಸರಿಯಾದ ಉತ್ತರವಾಗಿರುತ್ತದೆ. ಪ್ರಿಯರೇ, ಇಂದಿನ ಸಮಾಜದಲ್ಲಿ ಒಬ್ಬರನ್ನೊಬ್ಬರು ಗೇಲಿ ಮಾಡುವುದು, ಇನ್ನೊಬ್ಬರ ವಿಷಯದಲ್ಲಿ ದೂರು ಹೇಳಿ ಅವರನ್ನು ಹಿಂಸೆಪಡಿಸುವುದು, ಬೇಕೆಂದೇ ಇತರರಿಗೆ ನೋವನ್ನುಂಟು ಮಾಡಿ ತಾವು ಸಂತೋಷ ಪಡುವುದು, ಇಂಥ ವಿಷಯಗಳು ನಮ್ಮ ಮಧ್ಯದಲ್ಲಿ ನಡೆಯುತ್ತಲೇ ಇರುತ್ತದೆ. ಯಾಕೆಂದರೆ ಮನುಷ್ಯನು ಸಂಘಜೀವಿಯಾದರೂ ತೃಪ್ತಿ ಇಲ್ಲದವನು, ಇತರರಿಗಿಂತ ತಾನು ಮೇಲು ಎಂದು ಹೆಚ್ಚಿಸಿಕೊಳ್ಳುವವನು ಆಗಿದ್ದಾನೆ. ಇಂಥವರ ಮಧ್ಯದಲ್ಲಿ ನೀವು ಸತ್ಯವಾಗಿಯೂ ನೀತಿಯಿಂದಲೂ ಜೀವಿಸುವುದಾದರೆ ನಿಮ್ಮ ನಿಜ ಜೀವಿತವನ್ನು ಅರಿತ ಜನರು ನಿಮ್ಮ ಪರವಾಗಿ ಮಾತಾಡುತ್ತಾರೆ. ಯಾಕೆಂದರೆ ನೀತಿಯು ಸತ್ಯವು ಎಂದಿಗೂ ಬಿದ್ದು ಹೋಗುವುದಿಲ್ಲ. ನೀತಿವಂತನನ್ನು ಯಾವಾಗಲೂ ನೆನೆಸುವರು. ಕಳವಳಗೊಳ್ಳಬೇಡಿರಿ, ನೀವೇ ನಿಮ್ಮ ಹೃದಯಗಳನ್ನು ದೇವರ ಕೃಪೆಯಿಂದ ದೃಢಪಡಿಸಿಕೊಳ್ಳಿರಿ. ದೋಷವಿಲ್ಲದವರಾಗಿ ತಲೆಗಳನ್ನೆತ್ತಿ ಜೀವಿಸಿರಿ. ಯಥಾರ್ಥವಂತನು ಪರಿಪೂರ್ಣ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವನು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಹಾಗಾದರೆ ನಾವು ಹೀಗೆ ಜೀವಿಸೋಣವೇ?